ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಯಲ್ಲಾಪುರ ತಾಲೂಕಿನ ಗುಲಾಪುರ ಗ್ರಾಮದಲ್ಲಿರುವಂತಹ ವನದುರ್ಗ ನರ್ಸರಿಯಲ್ಲಿದ್ದೀನಿ. ಸೊ ಇಲ್ಲಿ ದೇಶಿ ಸಸಿಗಳನ್ನು ಪೋಷಣೆ ಮಾಡಲಾಗುತ್ತದೆ, ಇದನ್ನು ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಉದ್ಯೋಗ ಅಥವಾ ಈ ಒಂದು ಕೆಲಸವನ್ನು ಅವರು ಯಾವ ರೀತಿಯಾಗಿ ನಿರ್ವಹಿಸ್ತಿದ್ದಾರೆ ಅನ್ನೋದನ್ನು ಹಂಚ್ಕೊಳ್ತಾ ಇದ್ದೀನಿ. ಸಸಿಯನ್ನು ನೆಟ್ಟು ಅದನ್ನು ಕಸಿ ಇಲ್ಲೇ ಕಟ್ಟಿ ಪೋಷಿಸಿ ಅವುಗಳನ್ನು ಮಾರಾಟ ಮಾಡಿ ಉದ್ಯೋಗವನ್ನಾಗಿ ಮಾಡಿಕೊಂಡು ಸಂಧ್ಯಾ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಕೇಳೋಣ ಅವರ ಅನುಭವ ಹಾಗೂ ಅವರ ನರ್ಸರಿಯ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಅವರನ್ನು ಯಾವ ರೀತಿಯಾಗಿ ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ನಮಸ್ತೆ ಸಂಧ್ಯಾ ಭಟ್ ಅವರೇ. ಇವತ್ತು ನೀವು ನಮ್ಮ ಜೊತೆ ಯಾವ ಗಿಡದ ಬಗ್ಗೆ ಅಥವಾ ಅಳಿವಿನಂಚಿನಲ್ಲಿರುವಂತಹ ಯಾವ ಗಿಡಗಳ ಬಗ್ಗೆ ನಮಗೆ ಪರಿಚಯವನ್ನು ಮಾಡ್ತೀವಿ? ನಮಸ್ಕಾರ. ಅಳಿವಿನಂಚಿನಲ್ಲಿರೋ ಗಿಡಗಳನ್ನು ಉಳಿಸ್ಕೊಳ್ಳೋ ಜರ್ನಿ ಸ್ಟಾರ್ಟ್ ಆಯಿತು. ಒಟ್ಟು ಎಷ್ಟು ಜಾತಿಯಾದಂತಹ ಮಾವಿನ ಗಿಡಗಳಿವೆ? ಮಾವಿನ ಗಿಡದಲ್ಲಿ ಈಗ ಒಂದು 20-25 ವೆರೈಟಿ. ಅದರಲ್ಲಿ ಉಪ್ಪಿನಕಾಯಿ ಮೆಡಿದಲ್ಲಿ ಒಂದು 10-15 ವೆರೈಟಿ ಇದೆ. ಆಮೇಲೆ ಹಣ್ಣು ತಿನ್ನೋದ್ರಲ್ಲಿ ಒಂದು 15 ಎಲ್ಲವೂ ಒಂದೇ ರೇಟಿನ? ಇಲ್ಲ, ಹೆಚ್ಚು ಕಡಿಮೆ ಇದೆ. ನಾವು ಹೊರಗಡೆಯಿಂದ ತರಿಸ್ಕೊಂಡು ಇದೆ, ಇಲ್ಲೇ ತಯಾರು ಮಾಡೋದು. ನೀವು ಹೊರಗಡೆಯಿಂದ ಕಸಿ ಕಟ್ಟಿ ತರಿಸ್ತೀರಾ ಅಥವಾ ಇಲ್ಲೇ ಕಸಿ ಕಟ್ಟಿ? ಇಲ್ಲಿ ಏನು ಸಿಗ್ತದೆ ನಮಗೆ ಅಂತ ವೆರೈಟಿಗಳನ್ನು ಇಲ್ಲೇ ಕಸಿ ಕೊಡ್ತಾರೆ. ಕಡೆಗೆ ಇಲ್ಲಿ ಸಿಗದೇ ಇದೆ. ಒಟ್ಟು ಎಷ್ಟು ಎಕರೆ ಇದೆ ಇದು? ಒಟ್ಟು 3 ಎಕರೆ ಜಾಗದಲ್ಲಿ ನರ್ಸರಿ ಇದೆ. ಸೊ ಈಗ ಮಾಡ್ತೀರೋ ಅಥವಾ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ? ಒಂದು 10-15 ಜನ ಕೆಲಸಕ್ಕಿದ್ದಾರೆ. ನೀರು ಹಾಕೋದು, ಕಳೆ ತೆಗೆಯೋದು, ಕಸಿ ಕಟ್ಟೋದು, ಅದರ ನಂತರ ಗೊಬ್ಬರಗಳನ್ನು ಹಾಕೋದು, ಎಲ್ಲ ಕೆಲಸಕ್ಕೆ ಬೇರೆ ಬೇರೆ ಜನ ಇದ್ದಾರೆ. ಹಾಗಾದ್ರೆ ಒಂದು 15-20 ಜನರಿಗೆ ಕೆಲಸವೂ ಕೂಡ ಆಗಿದೆ ಇಲ್ಲಿ. ಪರ್ಮನೆಂಟ್ ಆಗಿ ಅಂದ್ರೆ ಈಗ ಒಂದು 15 ಜನ ಕೆಲಸಕ್ಕೆ ಬರ್ತಾರೆ ಅಂದ್ರೆ ಒಂದು 2 ಜನ 3 ಜನ ಡೈಲಿ ರಜೆ ಮೇಲೆ ಇರ್ತಾರೆ. ಆ ತರ ಲೆಕ್ಕ ತಗೊಂಡ್ರೆ ಒಂದು 10 ಜನರಿಗೆ ಖಾಯಂ ಆಗಿ ಕೆಲಸ. ಈಗ ನೀವು ಇದನ್ನ ಪ್ರಾರಂಭ ಮಾಡಿ ಎಷ್ಟು 15 ವರ್ಷ ಆಯ್ತು ಅಂತ ಹೇಳಿ. ಹಾಗಾದ್ರೆ ನೀವು ಇದು ಜಸ್ಟ್ ಇಲ್ಲಿಯಷ್ಟೇ ನಡೆಸ್ತಿದ್ದೀರಾ ಅಥವಾ ಇಲ್ಲಿಂದ ನೀವು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇದನ್ನ ಕಳಿಸ್ತೀರಾ? ನಮಗೆ ಬೇಕಾಗಿರೋ ಗಿಡಗಳನ್ನ ಹೊರಗಡೆಯಿಂದ ತರಿಸ್ಕೊಳ್ಳೋದಿದೆ. ಅದೇ ರೀತಿ ಈಗ ನಾವು ಜಾಸ್ತಿ ಬೆಳೆಸೋದು ಗಿಡಗಳನ್ನ ಹೊರಗಡೆ ಕಳಿಸ್ತೀರಾ? ಹಾಗಾದ್ರೆ ತಪ್ಪು ತಿಳ್ಕೊಬೇಡಿ, ಒಂದು ಮಾತು ಕೇಳ್ತೀನಿ. ಮಾಸಿಕ ವೇತನ ಅಂದರೆ ಈಗ ಹೇಗಾಗಿದೆ ಜನ್ರೇಷನ್ ಅಂತಂದರೆ ಇಂಜಿನಿಯರ್, ಡಾಕ್ಟರ್ ಆ ಥರ ಓದುವುದು ಮತ್ತು ಗೌರ್ಮೆಂಟ್ ಜಾಬ್ಗಳನ್ನು ತೊಗೊಳ್ಳೋದು, ಇದರಿಂದ ಮಾತ್ರ ದುಡ್ಡು ಸಂಪಾದಿಸ್ಬೋದು, ಜೀವನ ಮಾಡ್ಬೋದು ಅನ್ನುವಂಥ ಒಂದು ಮೆಂಟಲಿಟಿ ಬಂದಿದೆ ಇವಾಗ ಎಲ್ಲ ಜನರ ಮಧ್ಯೆ. ಅಂಥದ್ರಲ್ಲಿ ನೀವು ಈ ಒಂದು 15 ಜನರಿಗೆ ಕೆಲಸವನ್ನು ಕೊಟ್ಟು ನಿಮ್ಮ ಜೀವನವನ್ನು ನೀವು ಆರಾಮವಾಗಿ ಸಾಗಿಸ್ತಿದ್ದೀರಾ ಅಂತಂದರೆ ನಿಮ್ಮ ಮಾಸಿಕ ವೇತನ ಸುಮಾರು ಎಷ್ಟಿರ್ಬೋದು? ನಮಗೆ ಈಗ ನರ್ಸರಿಯಿಂದ ಒಂದು 20,000 to 25,000 ರೂಪಾಯಿ ಆದಾಯ ಬರ್ತದೆ.
ನೋಡಿ ಫ್ರೆಂಡ್ಸ್, 20-25 ಸಾವಿರ ಮಾಸಿಕ ವೇತನವನ್ನು ಅವರು ಮಾಡ್ತಿದ್ದಾರೆ ಅಂತಂದರೆ ನಾವು ಈ ರೀತಿಯಾಗಿ ಯಾಕೆ ಕೆಲಸಗಳನ್ನು ಮಾಡಬಾರ್ದು? ಯಾಕೆ ಸುಮ್ಮನೆ ಗೌರ್ಮೆಂಟ್ ಜಾಬೇ ಬೇಕು ನಮಗೆ, ಅಥವಾ ಇನ್ನೇನೋ ಕೆಲಸಗಳನ್ನೇ ಮಾಡಬೇಕು, ಓದ್ಕೊಂಡು ನಾವು ಖಾಲಿ ಮನೇಲಿ ಕೂತ್ಕೋಬಾರ್ದು? ಈ ರೀತಿಯಾದಂತಹ ನಮ್ಮ ಯೋಚನೆಗಳನ್ನು ನಾವು ಬಿಟ್ಟು ನಮ್ಮನ್ನು ನಾವು ಸ್ವ ಉದ್ಯೋಗಿಗಳನ್ನಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಇಚ್ಛೆ.